Namaste students, how are you all? I hope you all are keeping well. So dear students, we are in the concept of functions of management, isn't it? Haudalwa. So now functions of management and one the concept way. So we already learned the two concepts. Which of these? Yaudan now already kaltideve. So one is planning and second one is forecasting, isn't it? ಸೊ ಪ್ಲಾನಿಂಗ್ ಅಂದ್ರೆ ಏನು ಅಂದ್ರೆ ಫೋರ್ಕಾಸ್ಟಿಂಗ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಾವು ಕೆಲವೊಂದು ಇನ್ಫಾರ್ಮೇಶನ್ ನಾವು ಈ ಹಿಂದಿನ ತರಗತಿಯಲ್ಲಿ ನಾವು ಕಲಿತಿದ್ದೇವೆ. ಸೊ ವಾಟ್ ನೆಕ್ಸ್ಟ್? ಸೊ ವಾಟ್ ವಿ ಆರ್ ಗೋಯಿಂಗ್ ಟು ಲರ್ನ್ ಇನ್ ಟುಡೇಸ್ ಕ್ಲಾಸ್? ಸೊ ಇನ್ ಟುಡೇಸ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಸಿ ದ ಆರ್ಗನೈಸೇಷನ್ ಮೀನಿಂಗ್ and its importance. So what is organization? What is the role of organization in the functions of management, as well as its importance? ಅದೇ ತರ ಅದರ ಇಂಪಾರ್ಟೆನ್ಸ್, ಮಹತ್ವ ಏನು ಅನ್ನೋದನ್ನ ನಾವು ಇವತ್ತಿನ ತರಗತಿಯಲ್ಲಿ ತಿಳಿಯಲಿಕ್ಕಿದ್ದೇವೆ. So let's move on to the next slide. Yes, now introduction about the organization. Organization are the dominant form of institutions in our society. Dominant in the sense we can say it as prabala or a strong. So strong institution in our society. The school that educate us are organization. The shop where we buy our food are organization. The companies that make our cars are organization. And people that print our newspaper are organization. Organization pervade all aspects of life, society as whole. So it means nothing but this organization is a spread or ಇದು ಎಲ್ಲಾ ಕಡೆ ಪಸರಿಸಿದೆ ಅಂತ ನಾವು ತಿಳ್ಕೊಳ್ಬಹುದು. It pervade all aspects of life. ಜೀವನದ ಎಲ್ಲಾ ಆಸ್ಪೆಕ್ಟ್ಸ್ ನಲ್ಲಿ ಆರ್ಗನೈಸೇಷನ್ ಅನ್ನೋದು ಇದ್ದೇ ಇರ್ತದೆ as whole. The economy as well as our personal lives. ಸೊ ಆರ್ಥಿಕತೆ ಅದೇ ತರ ನಮ್ಮ ಪರ್ಸನಲ್ ಲೈಫ್ ಅಲ್ಲಿ ನಾವು ಆರ್ಗನೈಸೇಷನ್ ನೋಡ್ತೇವೆ, ನಾವು ಆರ್ಗನೈಸೇಷನ್ ಅಲ್ಲಿ ವರ್ಕ್ ಮಾಡ್ತೇವೆ. ಸಮಿತಿ, ಸಂಘಟನೆ ಅನ್ನುವಂಥದ್ದು ನಾವು ಬಂದೇ ಬರ್ತದೆ. ಸೊ ನಾವು ವಾಟ್ ಈಸ್ ದ ರೋಲ್ ಸೊ ಅಂಡ್ ವಾಟ್ ಈಸ್ ದ ಮೀನಿಂಗ್ ಆಫ್ ಆರ್ಗನೈಸೇಷನ್? ಆರ್ಗನೈಸೇಷನ್ ಅಂದ್ರೆ ಏನು? ಸೊ ಆರ್ಗನೈಸೇಷನ್ ಅಂದ್ರೆ ಸಂಘಟನೆ, ಸಮಿತಿ ಅಂತೇಳಿ ನಿಮ್ಗೆ ಗೊತ್ತಾಯ್ತು, ಹೌದಾ ಅಲ್ವಾ? ಸೊ ಅದು ಎಲ್ಲಾ ವಿಧದಲ್ಲಿ ಇರ್ತದೆ. ಸ್ಕೂಲ್ ಆಗಿರ್ಬೋದು, ಸ್ಕೂಲ್ ಈಸ್ ಒನ್ ಆರ್ಗನೈಸೇಷನ್. ಸೊ ಕಂಪನಿ, ಶಾಪ್ಸ್, ಎವ್ರಿಥಿಂಗ್, isn't it? So main thing is the organization. So it's the group of people so being together to do something. Okay, ಒಂದು ಸಂಘಟನೆ ಯಾಕಿದೆ ಅಂತ ಹೇಳಿದ್ರೆ ಒಂದು ಸಮೂಹ, ಗುಂಪು ಅಲ್ಲಿ ಏನಾದರೂ ಒಂದು ಮಾಡಬೇಕು ಅನ್ನುವಂತ ಉದ್ದೇಶದಿಂದ ಸಂಘಟನೆ ಇರುವಂತದ್ದು. ಓಕೆ, ಸೊ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಲೈಡ್. ಎಸ್, ನೌ ಮೀನಿಂಗ್ ಅಂಡ್ ಡೆಫಿನೇಷನ್ಸ್ ಆಫ್ ಆರ್ಗನೈಸೇಷನ್. ಅಂದ್ರೆ ಆರ್ಗನೈಸೇಷನ್ ಅರ್ಥ ಏನು? ಸೊ ಹಾಗಾದ್ರೆ ಇಂಟ್ರೊಡಕ್ಷನ್ ನೋಡಿದ ನಂತರ ನಮ್ಗೆ ಆರ್ಗನೈಸೇಷನ್ ಅಂದ್ರೆ ಏನು ಅಂತೇಳಿ ಬೇಸಿಕ್ ಆಗಿ ಗೊತ್ತಾಗಿದೆ. ಆದ್ರಿಂದಾಗಿ ಅದರ ಎಕ್ಸಾಕ್ಟ್ ಮೀನಿಂಗ್ ಏನು ಅಂತೇಳಿ ನಾವು ಈಗ ತಿಳ್ಕೊಳ್ಬೇಕು. ಸೊ ಆರ್ಗನೈಸೇಷನ್ ಈಸ್ ದ ಡೀಟೇಲ್ಡ್ ಅರೇಂಜ್ಮೆಂಟ್ ಆಫ್ ವರ್ಕ್ and working condition in order to perform the assigned activities in an effective manner. So it means nothing but ಒಂದು ಆರ್ಗನೈಸೇಷನ್ ಅಂತ ಹೇಳಿದ್ರೆ ಅದು ಡೀಟೇಲ್ ಅರೇಂಜ್ಮೆಂಟ್ಸ್. ಒಂದು ಸಂಘಟನೆ ಅಂತ ಹೇಳಿದ್ರೆ ಅಲ್ಲೊಂದು ಪ್ರಸ್ತುತವಾಗಿ ಎಲ್ಲಾ ವಿಚಾರಗಳು ಕೂಡ ಸೆಟೆಡ್ ಆಗಿ ಇರ್ತದೆ, ಅರೇಂಜ್ಡ್ ಆಗಿರ್ತದೆ. ಡೀಟೇಲ್ಡ್ ಅರೇಂಜ್ಮೆಂಟ್ಸ್ ಆಫ್ ವರ್ಕ್ ಅಂಡ್ ವರ್ಕಿಂಗ್ ಕಂಡೀಷನ್. ಸೊ ಏನ್ ಮಾಡ್ಬೇಕು, ಏನ್ ಮಾಡ್ತಾ ಇರಬೇಕು, ಸೊ ವರ್ಕಿಂಗ್ ಕಂಡೀಷನ್ ಹೇಗಿರ್ಬೇಕು ಎನ್ನುವುದರ ಬಗ್ಗೆ ಕರೆಕ್ಟ್ ಆಗಿ ಡೀಟೇಲ್ಡ್ ಆಗಿ ಇನ್ಫಾರ್ಮೇಶನ್ ಅದು ಕೊಡುವಂತದ್ದು. ಸೊ ಇನ್ ಆರ್ಡರ್ ಟು ಪರ್ಫಾರ್ಮ್ ದ ಅಸೈನ್ಡ್ ಆಕ್ಟಿವಿಟೀಸ್, ನಮಗೆ ತಿಳಿಸಿರುವಂತಹ ಕಾರ್ಯಗಳನ್ನು ಎಫೆಕ್ಟಿವ್ ಆಗಿ ನಡೆಸುವಂತ, ಪರಿಣಾಮಕಾರಿಯಾಗಿ ನಿರ್ವಹಿಸಲಿಕ್ಕೆ ನಮಗೆ ಆರ್ಗನೈಸೇಷನ್ ಅನ್ನುವಂಥದ್ದು ಬೇಕಾಗ್ತದೆ, isn't it? So for example, I'll give one youth organizations. So for example, so in that youth organizations, so there are some head authorities like president, secretaries and treasurers. Some other posts are there, no? So they have their own responsibilities. They assign the activities to the members. So this week what we want to do. So by the help of organization we can plan something, no? So is it possible without the organization? ಒಂದು ಸಂಘಟನೆ ಇಲ್ಲದಿದ್ರೆ ನಾನೇ ಒಂದು 10 ಮಂದಿಯನ್ನು ಸೆಲೆಕ್ಟ್ ಮಾಡೋದು. ಸೊ ವಿ ಡೋಂಟ್ ಹ್ಯಾವ್ ಎನಿ ಆರ್ಗನೈಸೇಷನ್ಸ್, ನಾವೇ ಕೆಲಸ ಮಾಡ್ತಾ ಹೋಗ್ಬೋದು. ವೆದರ್ ವಿ ಕ್ಯಾನ್ ಫಿನಿಶ್ ದಟ್ ವರ್ಕ್ ಎಫೆಕ್ಟಿವ್ಲಿ, ಮಾಡ್ಲಿಕ್ಕೆ ಆಗ್ತದಾ? ಡೆಫಿನೆಟ್ಲಿ ಇಲ್ಲ. ಸೊ ನಾನು ಎಫೆಕ್ಟಿವ್ ಆಗಿ ವರ್ಕ್ ಮಾಡ್ಬೇಕಂತ ಹೇಳಿದ್ರೆ ಅಲ್ಲಿ ಆರ್ಗನೈಸೇಷನ್, ಸಮಿತಿ, ಸಂಘಟನೆ ಅಂತ ಇರಲೇಬೇಕಾಗ್ತದೆ. ಆರ್ಗನೈಸೇಷನ್ ಕ್ಯಾನ್ ಬಿ ಕಂಪೇರ್ಡ್ ಟು ಎ ಹ್ಯೂಮನ್ ಬಾಡಿ. ಸೊ ಇದನ್ನು ಹ್ಯೂಮನ್ ಬಾಡಿಗೆ ಕಂಪೇರ್ ಮಾಡಿದ್ದಾರೆ. So like the human body consists of hands,
feet, eyes, ears, nose, fingers and mouth, etc. So why sir, why they compared the organization as the human body? So human body ge ee ಪಂಚೇಂದ್ರಿಯಗಳು ಏನಿದೆ or the human body parts like hands, feet, eyes, ear, nose, fingers ಅಂತ ನಾವೇನು ಹೇಳ್ತೇವೋ ಅದು ಎಷ್ಟು ಇಂಪಾರ್ಟೆಂಟ್ ಒಬ್ಬ ಮನುಷ್ಯನ ಜೀವನದಲ್ಲಿ, ಅದೇ ರೀತಿ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಲ್ಲಿ ಆರ್ಗನೈಸೇಷನ್ ಅನ್ನುವಂಥದ್ದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರ್ತದೆ. So these parts are performing their work independently. ಹೌದಾ ಅಲ್ವಾ? ನಮ್ಮ ಬಾಡಿ ಪಾರ್ಟ್ ಅಲ್ಲಿ ನಾವು ತಿಳ್ಕೊಂಡಿರುವ ಹಾಗೆ ಕೈಯ ಕೆಲಸ ಮಾಡ್ತದೆ, ಕಣ್ಣಿನ ಕೆಲಸ ಮಾಡ್ತದೆ, ನೋಸ್ ನ ಕೆಲಸ ಮಾಡ್ತದೆ, ಮೌತ್ ನ ಕೆಲಸ ಮಾಡ್ತದೆ, isn't it? So at the same time we can see some similarities. So these parts are performing their work independently, and at the same time one part cannot be substituted to another. ಸೊ ಯಾವುದೇ ಒಂದು ಪಾರ್ಟ್ ಕೂಡ ಇನ್ನೊಂದು ಪಾರ್ಟಿಗೆ ಸಬ್ಸ್ಟಿಟ್ಯೂಟ್ ಆಗಿ ಕೆಲಸ ಮಾಡೋದಿಲ್ಲ, ಹೌದಲ್ವಾ? ಸೊ ನಮ್ಮ ಕೈ ಕಣ್ಣಾಗ್ಲಿಕ್ಕೆ ಸಾಧ್ಯವಾ? ಇಸ್ ಇಟ್ ಪಾಸಿಬಲ್? ಸೊ ಇಸ್ ಇಟ್ ಪಾಸಿಬಲ್ ವಿ ಕ್ಯಾನ್ assume that our hand is our eyes? Is it possible? No, definitely it is impossible. ಸಾಧ್ಯನೇ ಇಲ್ಲ. ಸೊ ಇಲ್ಲ ಸರ್, ನನ್ನ ಹತ್ರ ಸಾಧ್ಯ ಉಂಟು ಅಂತ ಯಾರಾದ್ರೂ ಹೇಳ್ತೀರಾ? ಇಲ್ಲ, ಖಂಡಿತವಾಗ್ಲೂ ಸಾಧ್ಯ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಕಣ್ಣು ಕಿವಿ ಆಗ್ಲಿಕ್ಕೆ, ಕಿವಿ ಕಣ್ಣಾಗ್ಲಿಕ್ಕೆ, ಬಾಯಿ ಮೂಗಾಗ್ಲಿಕ್ಕೆ, ಮೂಗು ಬಾಯಿ ಆಗ್ಲಿಕ್ಕೆ ಸಾಧ್ಯವಾ? ನೀವು ಮೂಗಿನಿಂದ ಮಾತಾಡ್ಲಿಕ್ಕೆ ಆಗ್ತದಾ? ಇಲ್ಲ. ಡೆಫಿನೆಟ್ಲಿ ಇಟ್ ಹ್ಯಾಸ್ ಸಮ್ ಇಟ್ಸ್ ಓನ್ ವರ್ಕ್, isn't it? So it has its own work, independent work, but automatically it is doing. Okay, so automatically it is doing. So but the same principles can be identified in the organization also. So ಅದೇ ತರದಂತ ಒಂದು ಪ್ರಿನ್ಸಿಪಲ್ ಅನ್ನು ನಾವು ಆರ್ಗನೈಸೇಷನ್ ಅಲ್ಲಿ ನೋಡಬಹುದು. ಅಂತ ಹೇಳಿದ್ರೆ ಒಂದು ಆರ್ಗನೈಸೇಷನ್ ಅಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಇರ್ತದೆ, ಆ ಡಿಪಾರ್ಟ್ಮೆಂಟ್ ಗೆ ತಕ್ಕ ಹಾಗೆ ಅವರು ಆ ಕೆಲಸವನ್ನು ಮಾಡ್ತಾ ಇರ್ತಾರೆ. ದೇ ಆರ್ ಡೂಯಿಂಗ್ ದೇವರ್ ಓನ್ ವರ್ಕ್. ಸೊ ದೇ ಹ್ಯಾವ್ ದೇವರ್ ಓನ್ ಇಂಡಿಪೆಂಡೆಂಟ್ ವರ್ಕ್. ಓಕೆ, ಸೊ ದೇ ಹ್ಯಾವ್ ದೇವರ್ ಓನ್ ಇಂಡಿಪೆಂಡೆಂಟ್ ವರ್ಕ್. ಅವರು ಅದನ್ನೇ ಮಾಡಬೇಕು. ದೇ ಕಾಂಟ್ ಡೂ ದ any other work, even they can't substitute also, even they can't the work substitution to the others. The organization consists of different departments. Each department perform its work independently and cannot be substituted to another. ಇನ್ನೊಂದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೋಸ್ಕರ ಆರ್ಗನೈಸೇಷನ್ ಅನ್ನೋದು ನಿಜವಾಗ್ಲೂ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಎಲ್ಲಿ? ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಲ್ಲಿ. ಸೊ ವೈ? ಬಿಕಾಸ್ ನಮ್ಮ ಕಾರ್ಯದಲ್ಲಿ, ನಮ್ಮ ಸಂಘಟನೆಯಲ್ಲಿ ಕೆಲವೊಂದು ಡಿಪಾರ್ಟ್ಮೆಂಟ್ಸ್ ಬೇಕಾಗಿರ್ತದೆ. ನನ್ನ ನಿರ್ವಹಣಾ ವ್ಯವಸ್ಥೆಯಲ್ಲಿ ನನಗೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಜಸ್ಟ್ ಟೇಕ್ ಇಟ್ educational institutions. So it has some various departments like history, economics, subject wise we can see the departments, English department, Kannada departments, isn't it? ಹೌದಾ ಅಲ್ವಾ? ಸೊ ಈ ತರ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಇರ್ತದೆ. ಸೊ ಒಂದು ಆರ್ಗನೈಸೇಷನ್ ಇರುವಂತಹ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್, ಆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಅವರದ್ದೇ ಆದಂತಹ ಒಂದು ಕೆಲಸದಲ್ಲಿ ಇರ್ತದೆ. ಸೊ ದೇ ಹ್ಯಾವ್ ಸಮ್ ಇಂಡಿಪೆಂಡೆಂಟ್ ವರ್ಕ್. ಸೊ MA ಈಗ ಆರ್ಟ್ಸ್, ಸೊ BA ಅವರಿಗೆ ಕನ್ನಡ ಮಾಡುವವರು ಕನ್ನಡನೇ ಮಾಡ್ತಾರೆ, isn't it? ಹೌದಲ್ವಾ? ಅದೇ ತರ ಸೊ ಒಂದು ವ್ಯವಸ್ಥಿತವಾಗಿ ಒಂದು ಸಂಸ್ಥೆ ನಡೆಸಬೇಕಂತ ಹೇಳಿದ್ರೆ ಅಲ್ಲಿ ಆರ್ಗನೈಸೇಷನ್ ಅನ್ನೋದು ಬೇಕಾಗ್ತದೆ. ಓಕೆ, ಆಲ್ ರೈಟ್, ವಿ ವಾಂಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಲೈಡ್. ಎಸ್, ಡೆಫಿನೇಷನ್ ಆಫ್ ಆರ್ಗನೈಸೇಷನ್ಸ್. ಸೊ ನಾವಿಲ್ಲಿ 3 ಡೆಫಿನೇಷನ್ ಅನ್ನು ನೋಡಬಹುದು. ವಿ ಕ್ಯಾನ್ ಸಿ ದ 3 ಡೆಫಿನೇಷನ್ಸ್. ಸೊ ಫಸ್ಟ್ ಒನ್ ಈಸ್ Hannay. According to Hannay, organization is the harmonious adjustments of specialized parts for the accomplishments of some common purpose or the purpose. Common purpose or the purpose. So it means nothing but Hannay ಅವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಒಂದು ಆರ್ಗನೈಸೇಷನ್ ಯಾಕೆ ಬೇಕು? ಸೊ ಇಟ್ ಸ್ಪೆಷಲೈಸ್ ದ ಪಾರ್ಟ್ಸ್ ಆಫ್ ಅಕಾಂಪ್ಲಿಷ್ಮೆಂಟ್ ಆಫ್ ಸಮ್ ಕಾಮನ್ ಪರ್ಪಸ್. ಒಂದು ಉದ್ದೇಶಕ್ಕಾಗಿ ಜೊತೆಗೂಡುವಂತದ್ದು, ಒಂದು ಉದ್ದೇಶಕ್ಕಾಗಿ ಜೊತೆಗೂಡುವಂತದ್ದನ್ನು ನಾವು ಆರ್ಗನೈಸೇಷನ್ ಅಂತ ಹೇಳ್ತೇವೆ ಅಂತ Hannay ಅವರು ಹೇಳ್ತಾರೆ. ಸೊ ಅದೇ ತರ MC Furland. So MC Furland, he says that so an identified group of people contributing their efforts towards the attainment of goal is called an organization. So identified group of people contributing their efforts, ಒಂದು ನಿರ್ದಿಷ್ಟ ಗುಂಪು ಕಾಂಟ್ರಿಬ್ಯೂಟ್ ದೇರ್ ಎಫರ್ಟ್ ಟುವರ್ಡ್ಸ್ ದ ಅಟೈನ್ಮೆಂಟ್ ಆಫ್ ಗೋಲ್. ಅವರ ಗುರಿಯನ್ನು ಸಾಧಿಸಲಿಕ್ಕೆ ಇರುವಂತ ಒಂದು ಗುಂಪು, ಗುರಿಯನ್ನು ಸಾಧಿಸಲಿಕ್ಕೆ ಇರುವಂತ
ಒಂದು ಗುಂಪನ್ನು ನಾವು ಆರ್ಗನೈಸೇಷನ್ ಅಂತ ಹೇಳ್ತೇವೆ ಅಂತ MC ಫರ್ಲ್ಯಾಂಡ್ ಅವರು ಹೇಳ್ತಾರೆ. ಸೊ ಇಟ್ ಕ್ವೈಟ್ ಸಿಮಿಲರ್, ಹೌದಾ ಅಲ್ವಾ? ಹೌದಾಗಿರ್ಬೋದು. ಯಾಕಂತ ಹೇಳಿದ್ರೆ ಆರ್ಗನೈಸೇಷನ್ ಅಂತ ಹೇಳಿದ್ರೆ ಅಲ್ಲಿ ಅಕಾಂಪ್ಲಿಷ್ಮೆಂಟ್ ಇದ್ದೇ ಇರ್ತದೆ. ಸೊ ಅದೇ ತರ, ಸೊ ಹೆನ್ನೆ ಅವರು ಹೇಳಿದ ಪ್ರಕಾರ ಅಲ್ಲಿ ಅಕಾಂಪ್ಲಿಷ್ಮೆಂಟ್ ಇದ್ದಿರ್ತದೆ. ಸೊ ಅದೇ ತರ ಅಟೈನ್ಮೆಂಟ್ ಆಫ್ ಗೋಲ್ ಅಂದ್ರೆ ಅವರ ಗುರಿ ಸಾಧನೆಗೋಸ್ಕರ ಅವರು ಅಲ್ಲಿ ಇದ್ದಿರ್ತಾರೆ. ದ ಐಡೆಂಟಿಫೈಡ್ ಗ್ರೂಪ್ ಆಫ್ ಪೀಪಲ್ ಕಾಂಟ್ರಿಬ್ಯೂಟಿಂಗ್ ದಿಯರ್ ಎಫರ್ಟ್ ಟುವರ್ಡ್ಸ್ ದ ಅಟೈನ್ಮೆಂಟ್ ಆಫ್ ಗೋಲ್ಸ್ is called the organization. And Alan, third one is the Alan. Who is that Alan? Your neighbor or Kiran sir's neighbor? Nana neighbor Alan? No, he is a thinker. He is a thinker. Alan, the process of identifying and grouping the work is to be performed, and defining and delegating responsibility and authority, and establishing relationship for the purpose of enabling people to work most effectively together in accomplishing objectives. ಅವರ ಉದ್ದೇಶಕ್ಕೆ, ಒಂದು ಗುಂಪಿನ ಉದ್ದೇಶಕ್ಕೆ ತಕ್ಕ ಹಾಗೆ ಅವರಿಗೆ ಜವಾಬ್ದಾರಿಯನ್ನು ನೀಡಿ, ಅಥಾರಿಟಿಯನ್ನು ಕೊಟ್ಟು, ಅವರ ಒಂದು ಉತ್ತಮವಾದ ಬಾಂಧವ್ಯದ ರಿಲೇಶನ್ಶಿಪ್ ಇಂದ ಅವರ ಒಂದು ಕೆಲಸವನ್ನು ಅವರ ಉದ್ದೇಶಕ್ಕೆ ತಕ್ಕ ಹಾಗೆ ತುಂಬಾ ಎಫೆಕ್ಟಿವ್ ಆಗಿ ಪರಿಣಾಮಕಾರಿಯಾಗಿ ನೆರವೇರಿಸಲಿಕ್ಕೆ ಆರ್ಗನೈಸೇಷನ್ ಅನ್ನುವಂಥದ್ದು ಬೇಕು ಅನ್ನೋದನ್ನ ಅಲನ್ ಹೇಳ್ತಾರೆ. The process of identifying and grouping the work is to be performed, and defining and delegating responsibility and authority, and establishing relationship for the purpose of enabling people to work most effectively together in accomplishing objectives. Okay, so these all are the definition of organization. ಯಾರೆಲ್ಲ ಕೊಟ್ಟಿದ್ದಾರೆ? ಹನ್ನೆ, MC ಫರ್ಲ್ಯಾಂಡ್ and Alan. ಹನ್ನೆ, MC ಫರ್ಲ್ಯಾಂಡ್ and Alan. Okay, all right. Yes, there are two more definitions that is given by Money and Rayleigh. Organization is the form of every human association for the attainment of common purpose. And Chester Bernard says a system of cooperative activities of two or more persons is called organization. So cooperative activities, it consists of two or more persons. So it consists of two or more persons. So the organization ಅಂತ ಹೇಳಿದ್ರೆ ಅಲ್ಲಿ ಎರಡಕ್ಕಿಂತ ಅಥವಾ ಎರಡಕ್ಕಿಂತ ಜಾಸ್ತಿ ಜನ ಇರಬೇಕು, ಆಗ ಮಾತ್ರ ಅದನ್ನು ಸಂಘಟನೆ ಅಂತ ಹೇಳಿಕ್ಕೆ ಸಾಧ್ಯ ಆಗುವಂತದ್ದು, ಹೌದಾ ಅಲ್ಲ? ಓಕೆ, ನೆಕ್ಸ್ಟ್. So importance of organization. Organization established relationship among the various persons working in the organizations. It maintains the relationship among the organization. In example, between workers and managers, and efficient organization offer several advantages not only to the organization but also to the society at large. Okay, so now first importance is the optimum utilization of resources. So ಗರಿಷ್ಠ ಪ್ರಮಾಣದ ಸಂಪನ್ಮೂಲದ ಉಪಯೋಗಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುತ್ತದೆ. ಸೊ ಆಪ್ಟಿಮಮ್, ಗರಿಷ್ಠ, ಯುಟಿಲೈಸೇಷನ್, ಯೂಸ್ ಮಾಡುವಂತದ್ದು, ರಿಸೋರ್ಸಸ್, ಸಂಪನ್ಮೂಲ. So it ensures optimum utilization of resources, both human and physical resources. ಎರಡು ಕೂಡ ಮಾನವ ಹಾಗೂ ಭೌತಿಕ. So human and physical resources ಅನ್ನು ನಾವು ಬಳಸ್ಕೊಳ್ತೇವೆ. The resources are put best possible use, wastages are minimized. So ಆ ರಿಸೋರ್ಸ್ ಯಾವ ತರ ಉಪಯೋಗ ಬರ್ತದೆ ಅಂತ ಹೇಳಿದ್ರೆ ಒಂದು ಒಳ್ಳೆಯ ರೀತಿಯಾದ ಉಪಯೋಗ ಬರ್ತದೆ, ಅದೇ ತರ ದುರುಪಯೋಗ ಆಗುವಂತದ್ದು, ಸಂಪನ್ಮೂಲದ ದುರುಪಯೋಗ, ವೇಸ್ಟೇಜಸ್ ಏನಿದೆ ಅದು ಕಡಿಮೆ ಆಗ್ತದೆ. So we can reduce the wastages, or we can minimize the wastages by the help of organizations. Resource ವೇಸ್ಟೇಜ್ ಆಗುವುದನ್ನು ನಾವು ರಿಡ್ಯೂಸ್ ಮಾಡಬಹುದು. ಸೊ ಇದೊಂದು ಇಂಪಾರ್ಟೆನ್ಸ್ ಆಗಿರ್ತದೆ. ನೆಕ್ಸ್ಟ್, ensures coordination. It ensures coordination. So it facilitates coordinations. The activities of the various individuals and departments are combined together to accomplish to company goals. So and different departments work in a close harmony with each other. So it ensures a coordinations. ಇದು ಯಾವುದಕ್ಕೆ ಪ್ರಾಮುಖ್ಯತೆ ಕೊಡ್ತದೆ ಅಂತ ಹೇಳಿದ್ರೆ ಕೋಆರ್ಡಿನೇಷನ್ ಅಥವಾ ಒಬ್ಬರಿಂದ ಒಬ್ಬರಿಗೆ ಸಹಕಾರ ಮಾಡಲಿಕ್ಕೆ ತುಂಬಾ ಸಹಾಯಕ ಆಗಿರುತ್ತದೆ. It facilitate a coordination, the activities of the various individuals and the departments and combine together to accomplish to company's goal. ಅಂದ್ರೆ ಇಂಡಿವಿಜುವಲ್ ಆಗಿ ಇರಬಹುದು ಕಂಪನಿಯಲ್ಲಿ ಅಥವಾ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಇರಬಹುದು, ಬಟ್ at the
same time that gives some ideas or it remains you the goal is same. Namdu goal ಒಂದೇ ಆಗಿರ್ತದೆ. It accomplished the company's goal. So different department work in a close harmony with each other. Close harmony with each other. So department ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇದ್ರು ಅಲ್ಲಿ ಹೊಂದಾಣಿಕೆ ಅಥವಾ coordination ಅನ್ನು ನಾವು ಕಾಣಬಹುದು by the help of organization. Next, third one is facilitates effective management. Facilitates effective management. A properly designed and balanced organization facilitates effective management of the organization. Effective management of the organization. It avoids confusion. It avoids confusion. Which avoids confusion? So organization avoids the confusion, so delay and duplication of work. So where there is an organization, there is a less chance of duplication of work. Why? Because so various department working its own individual duty, or the every department has its own duty, isn't it? So ಆದ್ರಿಂದ ಅಲ್ಲಿ duplication of work, ನಾನು ಮಾಡಿದಂತ ಕೆಲಸ ಇನ್ನೊಂದು ಡಿಪಾರ್ಟ್ಮೆಂಟ್ ಅಲ್ಲಿ ನಡೆಯಲಿಕ್ಕೆ ಆಗ್ಲಿಕ್ಕೆ ಇಲ್ಲ, ಸಾಧ್ಯ ಇಲ್ಲ. The work is systematically divided and grouped into several sections or the units so as to achieve the desired result. So as to achieve the desired result. It facilitates the effective management. ಅದರಿಂದಾಗಿ ಆರ್ಗನೈಸೇಷನ್ ಮುಖಾಂತರ ನಾವು ಎಫೆಕ್ಟಿವ್ ಮ್ಯಾನೇಜ್ಮೆಂಟ್ ಅನ್ನು ಕಾಣಬಹುದು. ಎಫೆಕ್ಟಿವ್ ಮ್ಯಾನೇಜ್ಮೆಂಟ್ ಅನ್ನು ಕಾಣಬಹುದು. ಓಕೆ, ನೆಕ್ಸ್ಟ್ fourth importance is the motivate personnel. So motivate personnel. A sound organization, personnel in the sense the ಸಿಬ್ಬಂದಿ ವರ್ಗ ಅಥವಾ ಸಿಬ್ಬಂದಿ ಯಾರಿದ್ದಾರೆ, ನೌಕರರು ಯಾರಿದ್ದಾರೆ ಅವರನ್ನು ಮೋಟಿವೇಟ್ ಮಾಡ್ತದೆ. A sound organization avoids confusion, misunderstandings and overlapping of functions, and as such employees are motivated to produce a better result. This is mainly because of good relations existing between the superiors and their subordinates in the organization. ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರು ಅಥವಾ ನೌಕರರು ಯಾರಿದ್ದಾರೆ ಅವರನ್ನು ಅವರ ಕೆಲಸ ಮಾಡುವುದರಲ್ಲಿ ಮೋಟಿವೇಟ್ ಮಾಡ್ತದೆ. ಯಾವುದು? ಬೈ ದ ಆರ್ಗನೈಸೇಷನ್, ಬೈ ದ ಸಪೋರ್ಟ್ ಆಫ್ ಆರ್ಗನೈಸೇಷನ್. ಇಟ್ ಮೋಟಿವೇಟ್ ದ ಎಂಪ್ಲಾಯೀಸ್ ಆರ್ ಪರ್ಸನಲ್ ಫಾರ್ ದ ಬೆಟರ್ ರಿಸಲ್ಟ್. So for the better result. So this mainly because of good relating existing between the superiors and their subordinates in the organization. ಆ superiors ಯಾರಿದ್ದಾರೆ subordinates ಅನ್ನು ಗೈಡ್ ಮಾಡ್ತಾ ಇರಬೇಕು, ಅವರಿಗೆ ಮೋಟಿವೇಟ್ ಮಾಡ್ತಾ ಇರುವಂತದ್ದು. ನೆಕ್ಸ್ಟ್ ಫಿಫ್ತ್ ಒನ್, facilitates delegation of authority. Facilitates delegation of authority. Delegation of authority enable people in the organization to work effectively and efficiently. A good organization structures enables the superiors to delegate authority to the subordinates. So we know already, so organization helps the delegation as well as it gives the authority to the subordinates. Authority to the subordinates. The superiors are in the position to delegate the proper degree of authority to the right subordinates without a proper delegation. Without a proper delegation, it would not be possible to conduct the activities of the organization smoothly and quickly. So ನಾವು ಈ ಹಿಂದೆ ಡೆಲಿಗೇಷನ್ ಅನ್ನುವಂತ ಕಾನ್ಸೆಪ್ಟ್ ಅಲ್ಲಿ ಕಲ್ತಿದ್ದೇವೆ. ಡೆಲಿಗೇಷನ್ ಇಲ್ಲದಿದ್ರೆ ನಾವು ಒಂದು ಸಂಸ್ಥೆಯಲ್ಲಿ ಯಾವುದೇ ಒಂದು ಕಾರ್ಯವನ್ನು ಸ್ಮೂತ್ ಆಗಿ ರನ್ ಮಾಡಲಿಕ್ಕೆ ಅಥವಾ ವೇಗವಾಗಿ ಮುಗಿಸಲಿಕ್ಕೆ ಸಾಧ್ಯ ಇಲ್ಲ. So without the delegation, it would not be possible to conduct the activities of the organization smoothly and quickly. Okay, all right. Next, now sixth one is it encourages initiative and the innovation. Due to the effective delegation of authority, ಯಾವಾಗ ಡೆಲಿಗೇಷನ್ ಮತ್ತು ಅಥಾರಿಟಿ ಆರ್ಗನೈಸೇಷನ್ ಜೊತೆಗೆ ಇರ್ತದೋ, ಸೊ there is a freedom of self expression. ಅವರಿಗೆ ಫ್ರೀಡಮ್ ಇದೆ ಅವರ ವೈಯಕ್ತಿಕ ಅಭಿಪ್ರಾಯವನ್ನು ಎಕ್ಸ್ಪ್ರೆಸ್ ಮಾಡುವಂತದ್ದು. there is a freedom of self expression. The subordinates are encouraged to show their initiative. So subordinates ಅಥವಾ ಸಹ ಸಿಬ್ಬಂದಿಗಳು ಯಾರಿದ್ದಾರೋ ಅಥವಾ ವರ್ಕರ್ಸ್ ಯಾರಿದ್ದಾರೋ ಅವರಿಗೆ ಒಂದು ಅಪರ್ಚುನಿಟಿ ಇದೆ ಅವರ ಇನಿಷಿಯೇಷನ್ ಅನ್ನು ತೋರಿಸಲಿಕ್ಕೆ, ಅವರ ಆಸಕ್ತಿಯನ್ನು ತೋರಿಸಲಿಕ್ಕೆ. ಸೊ ವಿಚ್ ಹೆಲ್ಪ್ ದ ಆರ್ಗನೈಸೇಷನ್ ಟು ಎಕ್ಸೆಲ್ ಅಂಡ್ ಗ್ರೋ. ಸೊ ಆ ಒಂದು ವಿಚಾರ ನಮಗೆ ಎಲ್ಲಿ ಹೆಲ್ಪ್ ಆಗ್ತದೆ? ಸಂಸ್ಥೆಯ ಬೆಳವಣಿಗೆಯಲ್ಲಿ ಹೆಲ್ಪ್
ಆಗ್ತದೆ. ಯಾವಾಗ ನಮ್ಮ ವರ್ಕರ್ ಅಥವಾ ನಮ್ಮ ಲೇಬರ್ ನೌಕರರು ಅವರು ತಮ್ಮ ಆಸಕ್ತಿಯ ವಿಚಾರಗಳನ್ನು ನಮಗೆ ತಿಳಿಯಪಡಿಸಿದಾಗ ಅದು ತಮ್ಮ ಅಭಿವೃದ್ಧಿಗೆ, ತಮ್ಮ ಸಂಸ್ಥೆಯ ಅಭಿವೃದ್ಧಿಗೆ ತುಂಬಾ ಸಹಕಾರಿ ಆಗಿರ್ತದೆ. ಸೊ ಡ್ಯೂ ಟು ಡಿವಿಷನ್ ಆಫ್ ವರ್ಕ್ ಅಂಡ್ ಸ್ಪೆಷಲೈಸೇಷನ್ there is a speed, accuracy and neatness in work. ಸೊ ಎಲ್ಲಿ ಡಿವಿಷನ್ ಆಫ್ ಲೇಬರ್ ಅಥವಾ ಡಿವಿಷನ್ ಆಫ್ ವರ್ಕ್ ಅನ್ನು ನಾವು ಕಾಣ್ತೇವೆ, ಸೊ ಬೇಸ್ಡ್ ಆನ್ ದ ಸ್ಪೆಷಲೈಸೇಷನ್, ಸೊ there is a speed, accuracy and neatness in the work, isn't it? ಹೌದಲ್ವಾ? ನೀವು ಆಕ್ಚುಲಿ now you are a second year students, some students choose your specialization, isn't it? ಸೊ ನೀವು ನಿಮ್ಮ ಸ್ಪೆಷಲೈಸೇಷನ್ ಯಾಕೆ ತಗೊಂಡಿದ್ದೀರಾ ಅಂತ ಹೇಳಿದ್ರೆ, ನೀವು ಮುಂದೆ ಅಂದ್ರೆ ಭವಿಷ್ಯದಲ್ಲಿ ನೀವು ಹೋಗುವಂತ ಪೊಸಿಷನ್ ಅಲ್ಲಿ ನಿಮ್ಮ ಕೆಲಸವನ್ನು ನೀಟಾಗಿ, ಕರೆಕ್ಟ್ ಆಗಿ, ಅಕ್ಯುರೇಟ್ ಆಗಿ ಮುಗಿಸ್ಬೇಕಂತೇಳಿ ಇದ್ದಿದ್ರಿಂದ ನೀವು ನಿಮ್ಮ ಸ್ಪೆಷಲೈಸೇಷನ್ ತಗೊಂಡಿರ್ತೀರಾ, ಹೌದಲ್ವಾ? ಸೊ ನಾವು HR ತಗೊಂಡವರು HR ನ ಬಗ್ಗೆ ಡಿಟೇಲ್ ಆಗಿ ಕಲಿತಾ ಇರ್ತೇವೆ. ಆ ವಿಚಾರವನ್ನು ಮನಗಂಡು ನಾವು ಡೀಟೇಲ್ ಸ್ಟಡಿಯನ್ನು ಮಾಡುವಂಥದ್ದು, ಸ್ಪೆಷಲೈಸ್ಡ್ ಆಗಿ ವರ್ಕ್ ಮಾಡುವಂಥದ್ದು. ಯಾವಾಗ ಡೆಲಿಗೇಷನ್ ಮತ್ತು ಅಥಾರಿಟಿ ಒಂದು ಆರ್ಗನೈಸೇಷನ್ ಇರ್ತದೋ, ಸೊ ಅಲ್ಲಿ ಕೂಡ ನಾವು ಒಂದು ಡಿವಿಷನ್ ಆಫ್ ವರ್ಕ್ ಅನ್ನು ನೋಡಬಹುದು ಅಥವಾ ಸ್ಪೆಷಲೈಸೇಷನ್ ಅನ್ನು ನೋಡಬಹುದು. ಸೊ ದೇ ಆರ್ ಸ್ಪೆಷಲೈಸ್ಡ್, ಈಚ್ ಡಿಪಾರ್ಟ್ಮೆಂಟ್ ಸ್ಪೆಷಲೈಸ್ಡ್ ಇನ್ ಈಚ್ ವರ್ಕ್, isn't it? different work. So there is a speed, accuracy and neatness in the work. ಅಲ್ಲಿ ಸ್ಪೀಡ್ ಇರ್ತದೆ, ಅಕ್ಯುರಸಿ ಇರ್ತದೆ, ನೀಟ್ನೆಸ್ ಇರ್ತದೆ ವರ್ಕ್ ಅಲ್ಲಿ. ಸೊ ಮೋಸ್ಟ್ ಆಫ್ ಆಲ್ ಸ್ಪೆಷಲೈಸೇಷನ್ ಲೀಡ್ಸ್ ಟು ಇನ್ನೋವೇಟಿವ್ ಐಡಿಯಾಸ್. ಇಟ್ ಲೀಡ್ಸ್ ದ ಇನ್ನೋವೇಟಿವ್ ಐಡಿಯಾಸ್. ಹೊಸ ಆವಿಷ್ಕಾರದ ಯೋಚನೆಯನ್ನು ತಂದು ಕೊಡ್ತದೆ. ಸೊ ಇನ್ನೋವೇಟಿವ್ ಐಡಿಯಾಸ್, innovation and inventions, there are two words. So innovation ಅಂತ ಹೇಳಿದ್ರೆ ಆವಿಷ್ಕಾರ, ಇನ್ವೆನ್ಷನ್ ಅಂತ ಹೇಳಿದ್ರೆ ಸಂಶೋಧನೆ. Okay, ಸಂಶೋಧನೆ. Okay, all right, move on to the next slide. So next, technological improvements. Sound organization have contributed to the technological developments through their constant and continuous efforts in the field of research and development. They have come with the new methods. New machines and techniques, so which are effectively introduced in business activities. ಸೊ ಒಂದು ಸಂಘಟನೆ ಅಂತ ಹೇಳಿದ್ರೆ ಅದು ಟೆಕ್ನಿಕಲ್ ಡೆವಲಪ್ಮೆಂಟ್ ಗೆ ಅಥವಾ ತಾಂತ್ರಿಕವಾಗಿ ಬೆಳವಣಿಗೆಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡುತ್ತದೆ. ಸೊ while in the process of production they were introducing the new machineries or new techniques of production. So it helps the growth of organization. So that's why it is also one of the importance of organization. Next, facilitates growth. So organization facilitate growth. Good organization achieves a good progress. This enables the organization to grow and diversify. So good organization achieves a good progress. So this enables the organization to grow and diversify. So diversify in the sense growth ಅಂತ ಹೇಳಿದ್ರೆ ಬೆಳವಣಿಗೆ. ಸೊ ಡೈವರ್ಸಿಫೈ ಅಂತ ಹೇಳಿದ್ರೆ ಅಂದ್ರೆ ನಾನಾ ರೂಪದ ಅಥವಾ ವೈವಿಧ್ಯಮಯವಾದ. ಸೊ ಡೈವರ್ಸಿಫೈ, ಸೊ ವೈವಿಧ್ಯಮಯವಾದ ಬೆಳವಣಿಗೆಗೆ ಇದು ಸಹಕಾರಿ ಆಗಿರ್ತದೆ. ಅಂಡ್ ಲಾರ್ಜ್ ಪ್ರೋಗ್ರೆಸಿವ್ ಫರ್ಮ್ಸ್ ಆರ್ ದ ಡೈರೆಕ್ಟ್ ಔಟ್ಕಮ್ಸ್ ಆಫ್ ದ ಸಕ್ಸಸ್ ಆಫ್ ಎಫೆಕ್ಟಿವ್ ಆರ್ಗನೈಸೇಷನ್. ಲಾರ್ಜ್ ಪ್ರೋಗ್ರೆಸಿವ್ ಫರ್ಮ್ಸ್ ಆರ್ ದ ಡೈರೆಕ್ಟ್ ಔಟ್ಕಮ್ಸ್. ಸೊ ಯಾವಾಗ ಒಂದು ಫರ್ಮ್ ಅಂತ ಹೇಳ್ತೇವೆ, ಅದು ಲಾರ್ಜ್ ಪ್ರೋಗ್ರೆಸಿವ್ ಫರ್ಮ್ ಅನ್ನು ನಾವೇನ್ ನೋಡ್ತೇವೆ, ಅದು ಡೈರೆಕ್ಟ್ ಔಟ್ಕಮ್ ಆಗಿರ್ತದೆ. ಅಂದ್ರೆ ಒಂದು ಆರ್ಗನೈಸೇಷನ್ ಇದೆ ಅಂತ ಹೇಳಿದ್ರೆ ಅದು ಎಫೆಕ್ಟಿವ್ ಆಗಿ ಇರ್ಲಿಕ್ಕೆ ಸಾಧ್ಯ ಅಂತ ನಾವಲ್ಲಿ ತಿಳ್ಕೊಳ್ಬೇಕು. ಸೊ ಯಾವಾಗ ಒಂದು ಫರ್ಮ್ ಅಭಿವೃದ್ಧಿಯಾಗಿ ಒಂದು ಗ್ರೋತ್ ಲೆವೆಲ್ ಅನ್ನು ರೀಚ್ ಆಗುವಲ್ಲಿ ಒಂದು ಆರ್ಗನೈಸೇಷನ್ ಪಾತ್ರ ತುಂಬಾ ಇಂಪಾರ್ಟೆಂಟ್ ಆಗಿ ಇರ್ತದೆ. ದ ಫರ್ಮ್ಸ್ ಆರ್ ದ ಡೈರೆಕ್ಟ್ ಔಟ್ಕಮ್ಸ್ of the success of effective organization. I hope it's enough for today. So we will meet in next class. Till that time, bye bye. Have a nice day. Thank you.